ಎಲ್ರಿಗೂ ನಮಸ್ಕಾರ. ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 26 ಮತ್ತು 27 ಸೆಪ್ಟೆಂಬರ್ 2024 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಮಗೆ ಕಳೆದ 20 ತಿಂಗಳ ಕರೆಂಟ್ ಅಫೇರ್ಸ್ ಬೇಕು ಅಂದ್ರೆ ಇಲ್ಲಿ QR ಕೋಡ್ ಇದೆ, ಪೇಮೆಂಟ್ ಅನ್ನ ಮಾಡಿ ಈ ಒಂದು ಇಮೇಲ್ ಐಡಿಗೆ ಅಥವಾ ವಾಟ್ಸ್ಆಪ್ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ನಿಮಗೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡಲಾಗುತ್ತೆ. ಈ ರೀತಿಯಾಗಿ ಪ್ರೈಸಸ್ ಇರುತ್ತೆ, ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಸ್ಕ್ರೀನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅನ್ನು ಕೂಡ ಕೊಟ್ಟಿರ್ತೀವಿ. ಲೋವಿ ಇನ್ಸ್ಟಿಟ್ಯೂಟ್ ಇತ್ತೀಚೆಗೆ ಪ್ರಕಟ ಮಾಡಿರುವಂತಹ ಏಷ್ಯಾ ಪವರ್ ಇಂಡೆಕ್ಸ್ ವರದಿ 2024ರಲ್ಲಿ ಭಾರತ ಯಾವ ಸ್ಥಾನವನ್ನ ಪಡೆದುಕೊಂಡಿದೆ? ಭಾರತ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಲೋವಿ ಇನ್ಸ್ಟಿಟ್ಯೂಟ್ ಪ್ರಕಟಿಸಿದ ಏಷ್ಯಾ ಪವರ್ ಇಂಡೆಕ್ಸ್ 2024ರಲ್ಲಿ ಭಾರತವು ಜಪಾನ್ನ ಹಿಂದಿಕ್ಕಿ ಏಷ್ಯಾದಲ್ಲಿ 3ನೇ ಶ್ರೇಯಾಂಕವನ್ನ ಪಡೆದುಕೊಂಡಿದೆ. ಈ ಸೂಚ್ಯಂಕ ಇತರ ಅಂಶಗಳ ನಡುವೆ ಮಿಲಿಟರಿ ಸಾಮರ್ಥ್ಯ, ಆರ್ಥಿಕ ಸಂಬಂಧಗಳು, ಸಾಂಸ್ಕೃತಿಕ ಪ್ರಭಾವದ ಆಧಾರದ ಮೇಲೆ 27 ದೇಶಗಳನ್ನ ಮೌಲ್ಯಮಾಪನ ಮಾಡುತ್ತೆ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಚೀನಾ ಕ್ರಮವಾಗಿ ಮೊದಲ 2 ಸ್ಥಾನಗಳನ್ನ ಹಂಚಿಕೊಂಡಿವೆ. ಅಂದ್ರೆ ಅಮೆರಿಕ 1ನೇ ಸ್ಥಾನದಲ್ಲಿದೆ, ಚೀನಾ 2ನೇ ಸ್ಥಾನದಲ್ಲಿದೆ, ಭಾರತ 3, ಜಪಾನ್ 4. ವರದಿಯು ಭಾರತದ ಬೆಳವಣಿಗೆಯ ಸಾಮರ್ಥ್ಯವನ್ನ ಎತ್ತಿ ತೋರಿಸುತ್ತೆ. ಅದರ ವಿಶಾಲ ಜನಸಂಖ್ಯೆ ಮತ್ತು ಸಂಪನ್ಮೂಲಗಳಿಂದ ನಡೆಸಲ್ಪಡುತ್ತದೆ. ಆದರೂ ಪ್ರಾದೇಶಿಕ ಪ್ರಭಾವದಲ್ಲಿ ತನ್ನ ಪೂರ್ಣ ಸಾಮರ್ಥ್ಯವನ್ನ ಇನ್ನೂ ಈ ಒಂದು ಶ್ರೇಯಾಂಕದಲ್ಲಿ ತಲುಪಿಲ್ಲ ಅಂತ ನಾವು ಹೇಳ್ಬೋದಾಗಿದೆ. ಇತ್ತೀಚೆಗೆ ರಷ್ಯಾ ಮತ್ತು ಚೀನಾ ಓಷನ್ 24 ನೌಕಾ ವ್ಯಾಯಾಮವನ್ನ ಯಾವ ಜಲಮೂಲದಲ್ಲಿ ಪ್ರಾರಂಭಿಸಿದವು? ಸರಿಯಾದ ಉತ್ತರ ಜಪಾನ್ ಸಮುದ್ರ. ರಷ್ಯಾ ಮತ್ತು ಚೀನಾಗಳು ಜಪಾನ್ ಸಮುದ್ರದಲ್ಲಿ ಓಷನ್ 24 ಎಂಬ ಹೆಸರಿನ ಜಂಟಿ ನೌಕಾ ವ್ಯಾಯಾಮವನ್ನು ಪ್ರಾರಂಭಿಸಿವೆ. ಇದು ಆ 2 ದೇಶಗಳ ನಡುವೆ ಬೆಳೆಯುತ್ತಿರುವ ಮಿಲಿಟರಿ ಸಹಕಾರದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡುತ್ತೆ. ಜಪಾನ್ ಸಮುದ್ರವು ಪಶ್ಚಿಮ ಪೆಸಿಫಿಕ್ನಲ್ಲಿರುವ ಒಂದು ಸಣ್ಣ ಸಮುದ್ರವಾಗಿದ್ದು, ರಷ್ಯಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ ಮತ್ತು ಜಪಾನ್ನ ಗಡಿಯಲ್ಲಿ ಕಂಡುಬರುತ್ತೆ. ಇದು ಪೂರ್ವ ಚೀನಾ ಸಮುದ್ರ, ಒಯ್ಕೋಟ್ಕಾ ಸಮುದ್ರ, ಜಪಾನ್ನ ಒಳನಾಡಿನ ಸಮುದ್ರ ಮತ್ತು ಪೆಸಿಫಿಕ್ ಮಹಾಸಾಗರವನ್ನ ವಿವಿಧ ಜಲಸಂಧಿಗಳ ಮೂಲಕ ಸಂಪರ್ಕ ಮಾಡುತ್ತೆ. ಜಪಾನ್ ಸಮುದ್ರದ ಆಳವಾದ ಬಿಂದುವೆಂದರೆ ಡೋಹುಕು ಸೀಮೌಂಟ್. ಇದು ನೀರೊಳಗಿನ ಜ್ವಾಲಾಮುಖಿಯಾಗಿದೆ. ಈ ವ್ಯಾಯಾಮಗಳು ಈ ಪ್ರದೇಶದಲ್ಲಿ ಗಮನಾರ್ಹ ಭೌಗೋಳಿಕ ರಾಜಕೀಯ ಚಲನೆಗಳನ್ನ ಸೂಚನೆ ಮಾಡ್ತವೆ. ಇತ್ತೀಚೆಗೆ ವಿಜ್ಞಾನಿಗಳು ಯಾವ ದೇಶದಲ್ಲಿ 300 ಹೊಸ ನಾಜ್ಕಾ ಲೈನ್ಗಳನ್ನ ಕಂಡುಹಿಡಿದಿದ್ದಾರೆ? ಪೆರು ದೇಶದಲ್ಲಿ ವಿಜ್ಞಾನಿಗಳು ಈ ಒಂದು ಡಿಸ್ಕವರಿಯನ್ನು ಮಾಡಿದ್ದಾರೆ. ವಿಜ್ಞಾನಿಗಳು ಪೆರು ದೇಶದಲ್ಲಿ 300ಕ್ಕೂ ಹೆಚ್ಚು ಹೊಸ ನಾಜ್ಕಾ ಲೈನ್ಗಳನ್ನ ಕಂಡುಹಿಡಿದಿದ್ದಾರೆ. ಇದು ತಿಳಿದಿರುವ ಜಿಯೋ ಫ್ಲಿಪ್ಗಳನ್ನ ದ್ವಿಗುಣಗೊಳಿಸುತ್ತೆ. ಹೊಸ ಸಾಲುಗಳು ಹ್ಯೂಮನಾಯ್ಡ್ ಆಕೃತಿ, ಪ್ರಾಣಿಗಳು, ಮೀನುಗಳು, ಪಕ್ಷಿಗಳು, ಬೆಕ್ಕುಗಳು ಮತ್ತು ಚಾಕು ಹಿಡಿದಿರುವ ಕೊಲೆಗಾರ ತಿಮಿಂಗಲದ ಆಕೃತಿಯಲ್ಲೂ ಸಹ ಕಂಡುಬಂದಿರ್ತವೆ. ನಾಜ್ಕಾ ರೇಖೆಗಳು 200 BC ನಡುವಿನ ಪ್ರಾಚೀನ ಪೂರ್ವ ಇಂಕಾನ್ ನಾಗರಿಕತೆಯಿಂದ ಕೆತ್ತಲಾದ ಅತಿ ದೊಡ್ಡ ಜಿಯೋಗ್ಲಿಫ್ಗಳಾಗಿವೆ. ಈ ಜಿಯೋಗ್ಲಿಫ್ಗಳನ್ನ ಮರಳುಗಾಡಿನ ಮೇಲ್ಮೈ ಬೆಣಚುಕಣ್ಣುಗಳನ್ನ ತೆಗೆದು ಕೆಳಗೆ ಹಗುರವಾದ ಮಣ್ಣನ್ನ ಬಹಿರಂಗಪಡಿಸಿ ಮಾಡಲಾಗುತ್ತೆ. 1920ರ ದಶಕದಲ್ಲಿ ವಿಮಾನ ಪ್ರಯಾಣಿಕರಿಂದ ನಾಜ್ಕಾ ರೇಖೆಗಳನ್ನ ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆ ಮಾಡಲಾಗಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಎಟೊನಾಗರಂ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ತೆಲಂಗಾಣದಲ್ಲಿದೆ. 2 ಚಂಡಮಾರುತಗಳ ಘರ್ಷಣೆಯನ್ನ ಒಳಗೊಂಡ ಅಪರೂಪದ ಹವಾಮಾನ ಘಟನೆಯು ತೆಲಂಗಾಣದ ಎತುನಾಗರಂ ವನ್ಯಜೀವಿ ಅಭಯಾರಣ್ಯದಲ್ಲಿ ಬೃಹತ್ ಮರವನ್ನೇ ನೆಲಸಮಗೊಳಿಸಿ ಇತ್ತೀಚೆಗೆ ಸುದ್ದಿ ಮಾಡಿತ್ತು. ಈ ಅಭಯಾರಣ್ಯವು ಮುಲುಗು ಜಿಲ್ಲೆಯಲ್ಲಿ ಮಹಾರಾಷ್ಟ್ರ, ಛತ್ತೀಸ್ಗಢ, ತೆಲಂಗಾಣಗಳ ರಾಜ್ಯಗಳ ಗಡಿಯ ಸಮೀಪ ಕಂಡುಬರುತ್ತೆ. 1952ರಲ್ಲಿ ಹೈದರಾಬಾದ್ನ ನಿಜಾಂ ಸರ್ಕಾರದಿಂದ ವನ್ಯಜೀವಿ ಅಭಯಾರಣ್ಯ ಅಂತ ಇದನ್ನ ಘೋಷಣೆ ಮಾಡಲಾಗಿತ್ತು. 806 ಚದರ ಕಿಲೋಮೀಟರ್ ವ್ಯಾಪಿಸಿಕೊಂಡಿದೆ. ಅಭಯಾರಣ್ಯವನ್ನ ದಮ್ಯವಾಗು ನೀರಿನ ಮೂಲದಿಂದ ವಿಭಜಿಸಲಾಗಿದ್ದು ಗೋದಾವರಿ ನದಿಯವರೆಗೂ ಅದು ಹರಿಯುತ್ತೆ. ಇತ್ತೀಚೆಗೆ ನಾಗಾಲ್ಯಾಂಡ್ನ ಯಾವ ನದಿಯಲ್ಲಿ ಗ್ಲಿಫ್ಟೋಸ್ಟೈನನ್ ಕ್ಯಾಟ್ ಫಿಶ್ನ ಹೊಸ ಜಾತಿಯ ಎಕ್ಸೋಸ್ಟೋಮಾ ಸೆಂಟಿಯೋನೋಯೆನೆ ಪತ್ತೆಯಾಗಿದೆ? ಇದು ಪತ್ತೆಯಾಗಿರ್ತಕ್ಕಂಥ ನದಿ ಡುಡ್ಜೆಕ್ ನದಿ. ಹೊಸ ಜಾತಿಯ ಈ ಒಂದು ಬೆಕ್ಕು ಮೀನು ಎಕ್ಸೋಸ್ಟೋಮಾ ಸೆಂಟಿಯೋನೆನೆ ನಾಗಾಲ್ಯಾಂಡ್ನ ಡುಡ್ಜೆಕ್ ನದಿಯಲ್ಲಿ ಪತ್ತೆಯಾಗಿದೆ. ಮೀನಿನ ಮೇಲಿನ ಕಾಡಲ್ ಫಿನ್ ಕಿರಣಗಳಿಗೆ ಲಗತ್ತಿಸಲಾದ ಅಡಿಪೋಸ್ ಫಿನ್, ಅದರ ಡಾರ್ಸಲ್ ಫಿನ್, ಬೆನ್ನುಮೂಳೆಯ ಮೇಲೆ ಟ್ಯೂಬಿಕಲ್ಸ್
ತೆಲ್ಲಗಿನ ತಲೆ, ಸಣ್ಣ ಕಣ್ಣುಗಳು ಮತ್ತು 41 ಕಶೇರುಕ ಖಂಡಗಳಂತಹ ವಿಶಿಷ್ಟ ಲಕ್ಷಣಗಳನ್ನ ಇದು ಹೊಂದಿರುತ್ತೆ. ಇದು ತನ್ನ ಬೆನ್ನಿನ ಮತ್ತು ಅಡಿಪೋಸ್ ರೇಖೆಗಳ ನಡುವೆ ಬಹಳ ದೂರವನ್ನ ಹೊಂದಿರುತ್ತೆ. ಸಂಶೋಧಕರು ಇದನ್ನ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ನಲ್ಲಿ ಕಂಡುಬರುವ ಸಂಬಂಧಿತ ಜಾತಿಗಳಿಂದ ಗುರುತಿಸಿದ್ದಾರೆ. ಇತ್ತೀಚೆಗೆ ಕೆಳಕಂಡ ಯಾವ ಸಮುದಾಯ ಒಡಿಸ್ಸಾದಲ್ಲಿ ಅರಣ್ಯಗಳ ಮೇಲೆ ಆವಾಸ ಸ್ಥಾನ ಹಕ್ಕು ಪಡೆಯಲು 6ನೇ PVTG ಆಗಿದೆ? ಮಂಕಿಡಿಯಾ ಸಮುದಾಯ. ಒಡಿಸ್ಸಾದ ಮಂಕಿಡಿಯಾ ಸಮುದಾಯ ಈಗ ಅರಣ್ಯಗಳ ಮೇಲೆ ಆವಾಸ ಸ್ಥಾನ ಹಕ್ಕುಗಳನ್ನು ಪಡೆಯುವ 6ನೇ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪಾಗಿದೆ. ಅವರ ಅಲೆಮಾರಿ ಗುಂಪು ಬಿಹೋರ್ ಬುಡಕಟ್ಟಿನ ಭಾಗವಾಗಿದ್ದು ಪ್ರಾಥಮಿಕವಾಗಿ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರು. ಮಂಕಿಡಿಯಾಗಳು ಬೇಟೆಗಾರರು ಮತ್ತು ಸಂಗ್ರಹಕಾರರು ತಮ್ಮ ಅಲೆದಾಡುವ ಜೀವನ ಶೈಲಿ ಮತ್ತು ಕುಂಬಸ್ ಎಂಬ ತಾತ್ಕಾಲಿಕ ನೆಲೆಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರು ಮುಂಡಾ ಭಾಷೆಯ ಒಂದು ರೂಪವನ್ನ ಮಾತನಾಡ್ತಾರೆ, ಉಳಿದವರು ಒಡಿಯಾ ಭಾಷೆಯನ್ನ ಮಾತನಾಡ್ತಾರೆ. ಬಾಂಗ್ಲಾದೇಶದ ಆಲ್ರೌಂಡರ್ ಶಕೀಬ್ ಅಲ್ ಹಸನ್ ಟೆಸ್ಟ್ ಮತ್ತು T20 ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಲಿದ್ದಾರೆ. ಬಾಂಗ್ಲಾದೇಶದ ಸಾರ್ವಕಾಲಿಕ ಶ್ರೇಷ್ಠ ಕ್ರಿಕೆಟಿಗ ಶಕೀಬ್ ಅಲ್ ಹಸನ್ ಟೆಸ್ಟ್ ಮತ್ತು T20 ಸ್ವರೂಪದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಪ್ರಸ್ತುತ ಅವರು ಕಾನ್ಪುರದಲ್ಲಿ ನಡೆಯುವ ಭಾರತ ಬಾಂಗ್ಲಾದೇಶನ 2ನೇ ಟೆಸ್ಟ್ಗೂ ಮುನ್ನ ಪತ್ರಿಕಾಗೋಷ್ಠಿಯನ್ನ ಮಾಡಿ ಈ ಒಂದು ನಿರ್ಧಾರವನ್ನ ಬಹಿರಂಗಪಡಿಸಿದ್ದಾರೆ. ಮುಂದೆ ಬರುವ ಟೆಸ್ಟ್ ಪಂದ್ಯಗಳನ್ನು ಆಡಿ ಅವರು ಟೂರ್ನಮೆಂಟ್ಗೆ ವಿದಾಯವನ್ನ ಹೇಳ್ತಾರೆ. ಭಾರತದ CAJ 2024ರಿಂದ 27ಕ್ಕೆ ASOSIನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುತ್ತೆ. ಸೆಪ್ಟೆಂಬರ್ 25, 2024ರಂದು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿರುವಂತಹ ಗಿರೀಶ್ ಚಂದ್ರ ಮುರ್ಮು ಅವರನ್ನ 2024ರಿಂದ 27 ತನಕ 4 ವರ್ಷಗಳ ಕಾಲದ ಅವಧಿಗೆ ಏಷಿಯನ್ ಆರ್ಗನೈಸೇಷನ್ ಆಫ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ, ASOSAI ಇದರ ಅಧ್ಯಕ್ಷರಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ASOSIನ 16ನೇ ಅಸೆಂಬ್ಲಿಯಲ್ಲಿ ಈ ಮಹತ್ವದ ಸ್ಥಿತ್ಯಂತರವನ್ನ ಹೈಲೈಟ್ ಮಾಡಲಾಗಿದೆ. ವಿಶ್ವ ಟ್ಯಾಲೆಂಟ್ ಶ್ರೇಯಾಂಕ 2024 ಪ್ರಕಟವಾಗಿದ್ದು ಸ್ವಿಟ್ಜರ್ಲೆಂಡ್ ಮುನ್ನಡೆ ಕಾಯ್ದುಕೊಂಡರೆ ಭಾರತ 58ನೇ ಸ್ಥಾನವನ್ನ ಪಡೆದಿದೆ. IMD ಇತ್ತೀಚೆಗೆ ವಿಶ್ವ ಟ್ಯಾಲೆಂಟ್ ಶ್ರೇಯಾಂಕ 2024ನ ಪ್ರಕಟ ಮಾಡಿದ್ದು ಸ್ವಿಟ್ಜರ್ಲೆಂಡ್ ಮೊದಲನೇ ಸ್ಥಾನವನ್ನ ಪಡ್ಕೊಂಡ್ರೆ ಸಿಂಗಾಪುರ 2ನೇ ಸ್ಥಾನದಲ್ಲಿದೆ. ಭಾರತ ಓವರ್ ಆಗಿ 58ನೇ ಸ್ಥಾನವನ್ನ ಪಡ್ಕೊಂಡಿದ್ರೆ ಭಾರತ 40.47 ಅಂಕಗಳನ್ನ ಪಡೆದುಕೊಳ್ಳುವ ಮೂಲಕ 58ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ. 67 ಆರ್ಥಿಕತೆಗಳನ್ನ ಈ ಶ್ರೇಯಾಂಕದಲ್ಲಿ ಪರಿಗಣನೆ ಮಾಡಲಾಗಿತ್ತು. ವರ್ಲ್ಡ್ ಟ್ಯಾಲೆಂಟ್ ಶ್ರೇಯಾಂಕ 2024ರಲ್ಲಿ 67 ಆರ್ಥಿಕತೆಗಳು ಅಂದ್ರೆ 67 ದೇಶಗಳನ್ನ ಕನ್ಸಿಡರ್ ಮಾಡಿದ್ರು. ಅದರಲ್ಲಿ 58ನೇ ಸ್ಥಾನವನ್ನ ಭಾರತ ಪಡ್ಕೊಂಡಿದೆ. ಇವತ್ತಿನ ಪ್ರಶ್ನೆ, ಯಾವ ದೇಶ ಪುರುಷರ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿ 2024ನ ಗೆದ್ದಿದೆ? ಉತ್ತರವನ್ನ ಕಾಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಯ್ಡ್ ನೋಟ್ಸ್ ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಥವಾ ವಿಡಿಯೋದ ಪ್ರಾರಂಭದ ಸ್ಲೈಡ್ ಅನ್ನ ನೀವು ನೋಡಬಹುದು. ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.